ಕುರ್ಚಿಗಾಗಿ ಗುದ್ದಾಟದ ಪರಿಸ್ಥಿತಿ. ಹೆಡ್ಡು ಇಲ್ಲ, ಟೈಯೂ ಇಲ್ಲ, ಶೋಲೆ ಅಂತಾಗಿದೆ ಎಂದ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಲಬಾವಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆ ಶತಮಾನೋತ್ಸವ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅತಿಥಿ ಸನ್ಮಾನ ಸ್ವೀಕಾರ ಮಾಡಿದ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮದ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಎಂ ಕುರ್ಚಿಯ ಗುದ್ದಾಟದ ಪ್ರಸ್ತುತ ಪರಿಸ್ಥಿತಿ ಹೆಡ್ಡು ಇಲ್ಲ, ಟೈಯೂ ಇಲ್ಲ, ಶೋಲೆ ಅಂತಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ಕಿತ್ತೂರು ಕ್ಷೇತ್ರದ ಕಲಬಾವಿ ಒಂದು ಗ್ರಾಮಕ್ಕೆ ಒಂದ್ ರೀತಿ ಶತಮಾನದ ಒಂದ್ ರೀತಿ ಶಾಲಾ ಉತ್ಸವಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಶತಮಾನ ಆಚರಿಸ್ತಾ ಇರ್ತಕ್ಕಂಥ ಕಲಬಾವಿಗೆ ಬಂದ್ ಭೇಟಿ. ನನಗೂ ಶಾಲಾ ಆಡಳಿತ ಮಂಡಳಿ ಮತ್ತು ಇಲ್ಲಿ ಹಿರಿಯರು ತಾವು ಭಾಗವಹಿಸ್ಬೇಕಂತ ಹೇಳಿದ್ರು. ನನಗೂ ನೋಡ್ಬೇಕು ಆಸಕ್ತಿ ಇತ್ತು, ನನಗೆ ಯಾವ ರೀತಿ ಮಾಡ್ತಾರೆ ಕಾರ್ಯಕ್ರಮ. ಯಾಕೆ 100 ವರ್ಷ ಅದಕ್ಕೆ ಅಂತ ಒಂದು ಇತಿಹಾಸ, ಅದರದೇ ಅಂತ ಒಂದು ಆದರ್ಶ ಇದ್ದೇ ಇರ್ತದೆ. ಸೊ ಅದು ಬಂದಿದ್ವಿ, ಬಹಳ ಸಂತೋಷ ಆಗಿದೆ ಭಾಗವಹಿಸ್ಲಿಕ್ಕೆ. ಸೊ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅವ್ರು ಈ ಸಂದರ್ಭದಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಶಾಸಕರು ನಾವು ಕೂಡಿ. ಸರ್, ಈಗ ಬಹುತೇಕ ಸರ್ಕಾರಿ ಶಾಲೆಗಳು ಶತಮಾನೋತ್ಸವ ದಿನಾಚರಣೆ ಆಚರಣೆ ಮಾಡ್ತಾರೆ. ಸರ್, ತಮ್ಮ ಇಲಾಖೆಯಿಂದ ಏನಾದ್ರು ವಿಶೇಷ ಕೊಡ್ತಾ ಇದೀವಿ. ವಿಶೇಷ ಏನೆಲ್ಲ ಕೊಡ್ತಾ ಇದೀವಿ. ವಿಶೇಷ ಅಂತ 2 ಕೊಠಡಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ವಿ, ನಾನು ಕಟ್ಸಿಕೊಡ್ತೀವಿ. ಸೊ 2 ಕೊಡ್ತೀವಿ. ಈಗ ಬೆಳಗಾವಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ನಿಮ್ಮ ಅವಧಿಯಲ್ಲಿ ಏನಾದ್ರು ಆದ್ರೆ ಒಂದ್ ರೀತಿ ಪ್ರತ್ಯೇಕವಾಗಿ ಜಿಲ್ಲಾ ರಚನೆ ಆಗ್ಬೇಕು ಅಂತ ಒಂದಿದೆ ಸರ್. ಗೋಕಾಕ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಗೊಂದಲ ಇದ್ದೇ ಇರ್ತದೆ, ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಗೊಂದಲ ಸೃಷ್ಟಿ ಆಗೇ ಆಗ್ತದ್ರ. ಸೊ ಸಿಎಂ ಅವ್ರು ಹೇಳಿದ್ವಿ, ಎಲ್ಲ ಜಿಲ್ಲಾ ಶಾಸಕರು ಸೊ ಈ ಭಜನೆ ಮಾಡ್ಬೇಕಂತ. ನೋಡೋಣ, ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ಬೇಕು. ಸವದತ್ತಿ ಸಾಕಷ್ಟು ಬೆಳಗಾವಿ ಅವಿಭಾಜ್ಯ ಅಂಗ ಸರ್. ವಿಶೇಷವಾಗಿ ಸವದತ್ತಿ ಅವರು ಎಲ್ಲೊಂದ್ ಕಡೆ ಧಾರವಾಡ ಜಿಲ್ಲೆಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಕೂಗತ್ತಿರೋದು. ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ? ಅಲ್ಲ, ಇಡೀ ಜಿಲ್ಲೆ ತಾಲೂಕಲ್ಲಿ 4 ಲಕ್ಷ ಜನ ಇರ್ತಾರೆ. ಎಷ್ಟಿರ್ತಾರೆ? ಸವದತ್ತಿ ತಾಲೂಕನ್ನ ಧಾರವಾಡ ಜಿಲ್ಲೆಗೆ ಸೇರಿಸಿ ಅದೇ ತಾಲೂಕಿನಲ್ಲಿ 4 ಲಕ್ಷ ಜನ ಇರ್ತಾರೆ. ಯಾರೋ ಒಂದ್ 4 ಜನ ಒಂದ್ ಅರ್ಜಿ ಕೊಟ್ರೆ ಅದು ಆ ತಾಲೂಕಿನ ಅಭಿಪ್ರಾಯ ಆಗೋಲ್ಲ. ಹೀಗಾಗಿ ಅವ್ರವ್ರು ಹೇಳಿರ್ಬೇಕು, ಅವ್ರೇನೋ ಹೆಚ್ಚು ಧಾರವಾಡ ಕೂತಿರ್ಬೇಕು ದಿವಸ. ಹಿಂಗಾಗಿ ನಾವ್ ಆ ಕಡೆ ಹೋಗ್ಬೇಕಂತ ಹೇಳ್ಬೇಕು. ಕೆಲವರು ಬಾಗಲಕೋಟೆಗೆ, ಕೆಲವರು ಹೋಗ್ಬೇಕಂತಾರ ಆ ಕಡೆ ಸಮೀಪಗಾರು. ಸೊ ಹೀಗಾಗಿ ಯಾರೋ 4 ಜನ ತಾಲೂಕು ಅಭಿಪ್ರಾಯ ಆಗಲ್ಲ. ಅದನ್ನ ಅಭಿಪ್ರಾಯ ಸಂಘಟನೆ ಮಾಡ್ಲಿಕ್ಕೆ ಬೇರೆ ಮೆಥಡ್ ಇದೆ. ಅವಾಗ ನೋಡೋಣ. ಈಗ ಅಂತಿಮವಾಗಿ ಸರ್ಕಾರ ಮಾಡ್ಬೇಕು, ಯಾವ ತಾಲೂಕು ಎಲ್ಲಿ ಯಾವ ಜಿಲ್ಲೆಗೆ ಇರ್ಬೇಕು, ಯಾವ ಕಡೆ ಹೋಗ್ಬೇಕಂತ. ಸೊ ನೋಡೋಣ, ಸಿಎಂ ಅವ್ರು ಹೇಳಿದ್ವಿ, ಕಾದ್ ನೋಡೋಣ. ಒಂದು ಚರ್ಚೆ ನಡೀತಾ ಇದೆ ಸರ್. ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಒಂದ್ ರೀತಿ ಕಾಂಗ್ರೆಸ್ ಅಭ್ಯರ್ಥಿ 2028ಕ್ಕೆ ಬೇರೆಯವರು ಆಗ್ತಾರೆ, ಒಂದ್ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದವ್ರು ಆಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೇಳಿಕ್ ಆಗಲ್ಲ. ಈಗ ಇನ್ನೂ ಬಹಳ ದೂರ ಇದೆ, ಈಗ ಹೇಳಿಕ್ ಆಗಲ್ಲ. ಅವಾಗಿನ ಸಂದರ್ಭ, ಅವಾಗ ಸನ್ನಿವೇಶ, ಅವಾಗೇನ ಅದ್ರ ಬಗ್ಗೆ ಚರ್ಚೆ. ಈಗ ಇಟ್ಟು ಅರ್ಲಿ. ಈಗ ನೋಡೋಣ ಏನಾಯ್ತು ಸರ್. ಮುಖ್ಯಮಂತ್ರಿ ಮತ್ತೆ DCM ಒಂದ್ ರೀತಿ ಎಡ್ಡು ಆಗ್ಲಿಲ್ಲ, ಟೈ ಆಗ್ಲಿಲ್ಲ, ಒಂದ್ ರೀತಿ ಇದು ಶೋಲೆ ಗತಿ ಹಂಗೆ 2 ಕಡೆ ಆಗಿರ್ತದೆ. ಯಾವ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಗೊಂದಲ ಇರೋದಕ್ಕೆಲ್ಲ ಶೋಲೆ ಟೈಪ್ ಆಗಿದೆ. ಏನ್ ಮಾಡೋದು ನಾವು? ಬಗೆಹರಿಸ್ಬೇಕು. ನೀವು ಸಹ ಮೊನ್ನೆ 2 ಕಡೆ ಚಿತ್ತಿರೋದ್ರಿಂದ ನೀವು ಒಂದ್ ರೀತಿ ಪರಿಣಾಮಕಾರಿಯಾಗಿ ಹೇಳಿದ್ರಿ, ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರ, ಬಗೆಹರಿಬೇಕು ಮಾಡಿದ್ರೆ ಅವ್ರು ಇದಾರೆ, ನಮ್ಮ ವರಿಷ್ಠರು ಇದಾರೆ, ಅವರು ಬಗೆಹರಿಸ್ತಾರಂತ. ಸೂಕ್ತ ಕಾಲದಲ್ಲಿ ಸಂದರ್ಭ ಬಂದಾಗ ಬಗೆಹರಿಸ್ತಾರೆ. ಆದ್ರೆ ಇವತ್ತು ನನ್ನ ಲೋಕೋಪಯೋಗಿ ಸಚಿವರಿದ್ದಾರೆ, ಸಂಸದರಿದ್ರು, ಹೋದ್ರು. ಶಿಕ್ಷಕ ಅಂದ್ರೆ ಪ್ರೀತಿಸೋದಕ್ಕಿಂತ ಶಿಕ್ಷೆ ಕೊಟ್ಟವನು ಶಿಕ್ಷಕ. ಇವತ್ತು ನಾವುಗಳೆಲ್ಲ ಇಲ್ಲಿ ಕೂತಿದೀವಿ ಅಂದ್ರೆ ನಾವೆಲ್ಲ ಪಡಿಸ್ಕೊಂಡವರಾಗಿವಿ. ಆದ್ರೆ ಇವತ್ತ ಶಿಕ್ಷಕನ ಕೈ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀವಿ. ಆ ಮಕ್ಕಳ ಬಡಿಬಾರ್ದು. ಶಿಕ್ಷಕ ಬಿಡದಂತ ಮಕ್ಕಳು ಜಗತ್ತಿನಲ್ಲಿ ಯಾರ ಕೈಯಿಂದನೂ ಬಡಿಸ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ಶಿಕ್ಷಕನ ಕೈಯೊಳಗೆ ಶಿಕ್ಷಕ ಆಗದೇ ಇದ್ದ ವ್ಯಕ್ತಿ ಮುಂದೊಂದು ದಿನ ಪೊಲೀಸರ ಅತಿಥಿ ಆಗುವುದು ಸಹಜವಿದೆ. ಯಾಕಂದ್ರೆ ಇವತ್ತು ಶಿಕ್ಷಕನ ಕೈ ಬಿಚ್ಚುವಂತ ಕೆಲಸ ಆಗಬೇಕು. ಮಾನ್ಯ ಸಚಿವರಲ್ಲಿ ಹೇಳ್ತಾ ಇದ್ದೀವಿ ನಾವು. ಯಾಕಂದ್ರೆ ಈ ಭಾರತ ದೇಶದ ಸಂಸ್ಕೃತಿ ಆಚಾರಗಳು ಬಹಳ ದೊಡ್ಡವಾದ ಬಂಧುಗಳು.
ಒಂದ್ಸಾರಿ ನಾನು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿದ್ದೆ, ನಮ್ಮ ಶಿಷ್ಯ ಕರೆಸಿದ್ರು. ನಾನು ಏರ್ಪೋರ್ಟ್ಗೆ ಹೋದಾಗ ಆ ದೇಶದಲ್ಲಿ ಇಲ್ಲಿ ಬಹುತೇಕ ಈ ಶಾಲೆ ಸುಮಾರು 294 ವಿದ್ಯಾರ್ಥಿಗಳು ಒಳಗೊಂಡು 11 ಜನ ಶಿಕ್ಷಕರು ಒಳಗೊಂಡಂತ ಶಾಲೆ. ಹೋದ ಸಲ ಕೂಡ ಬಂದಂತ ಹೆಡ್ ಮಾಸ್ಟರ್ BO ಕೂಡ ಕೊಠಡಿಯ ಸಂಖ್ಯೆ ಕಡಿಮೆ ಐತಿ ಕೂಡದಲ್ಲಿದ್ರು. ಈಗಾಗಲೇ ಆಯ್ತು ಬಹುತೇಕ ಟೆಂಡರ್ ಅಂತ ಗದವು. ಬಹುತೇಕ ಈ ಶತಮಾನೋತ್ಸವ ಅಂಗವಾಗಿ ಮೊದಲ ಮಾಡಬೇಕು ಮಾಡಿದ್ದು, ಈ ವರ್ಷದಾಗ ಮಾಡಿ ಪ್ರಾರಂಭ ಮಾಡುವಂತ ಮಾಡೋದು. ಅದ್ರ ಜೊತೆಗೆ ಈಗಿನ ಕಾಲಮಾನ ತಕ್ಕ ಎಲ್ಲ ಈಗ ಕಂಪ್ಯೂಟರ್ ಯುಗ. ಬಹುತೇಕ ನಾವು ಸರ್ಕಾರಿ ಶಾಲೆಗಳು ಯಾವುದೂ ಕಾನ್ವೆಂಟ್ ಅಥವಾ ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಕ್ಕಿಂತ ಏನು ಹಿಂದೆ ಬೆಳಬಾರ್ದು. ಐತಿ ಓದುವಂತ ಶ್ರಮ ಐತಿ, ಬುದ್ಧಿವಂತಿಕೆ ಐತಿ, ಎಲ್ಲ ಐತಿ. ಆದ್ರೆ ಒಂದು ಹೊರಗಿರ್ತದೆ, ಬರೀ ಯೂನಿಫಾರ್ಮ್ ಅಷ್ಟೇ ಚೇಂಜ್ ಇರ್ತದೆ. ನಿಮಗೆ ಅಲ್ಲಿಗೆ ಬೇರೆ ಏನು ಇರೋದು. ಚಲೋ ಡೆಸ್ಕ ಇನ್ಫ್ರಾಸ್ಟ್ರಕ್ಚರ್ ತೋರಿಸ್ತಂತಾರು, ಬಟ್ ಓವರ್ ರಿಸಲ್ಟ್ ತಗೊಂಡಾಗ ಅವಕಾಶ ಸೇವೆ ಇರ್ತದೆ. ಅದಕ್ಕೆ ಈ ಶಾಲೆಗೆ ಒಂದು ಡಿಜಿಟಲ್ ಕ್ಲಾಸ್ ರೂಮ್ ಅಂದ್ರೆ ಸ್ಮಾರ್ಟ್ ಬೋರ್ಡ್ ಈ ವರ್ಷ ಕೊಡುವಂತದ್ದು ಮಾಡಿದ್ದೀವಿ. ಬಹುತೇಕ ಅಲ್ಲಿ ಯಾವ ಕಾನ್ವೆಂಟ್ ಶಾಲೆ ಇಲ್ಲಂತ ಸ್ಮಾರ್ಟ್ ಬೋರ್ಡ್ ಒಳ್ಳೆ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಮುಂದೆ ಹೊರಗೆ ನಮ್ಮಲ್ಲಿರೋ ಮಾತ್ರ ಮುಂದೆ ಬಹಳಷ್ಟು ಸವಾಲುಗಳಿದೆ. ಬಟ್ ಸುಲಭವಾಗಿ ಏನಿಲ್ಲ, ಬದುಕು ಬಹಳ ಕಷ್ಟ. ಈಗ ನಮ್ಮ ML ಸರ್ ಹೇಳೋದು ಡೆಲ್ಲಿಗೆ ಬರಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದ್ರೆ ನಿಮಗೆ ಆರೋಗ್ಯ ತೊಂದರೆ ಆಗ್ತದೆ ಅಂತ ಪರಿಸ್ಥಿತಿಯಲ್ಲಿದೆ. ಅದು ನಮ್ಮ ಹಳ್ಳಿಗೆ ಬರಬಾರ್ದು. ಹಳ್ಳಿಗೆ ಬಂದಾಗ ನಾವೆಲ್ಲ ನೋಡ್ಕೋಬೇಕಿದೆ. ಯಾಕಂದ್ರೆ ಇವತ್ತ ವಾಯು ಸೇವನೆ ಕೂಡ ವಿಷಕಾರಿ ಆಗಿದೆ. ನಾವು ತಿನ್ನುವಂತ ಪದಾರ್ಥ ಬಹಳಷ್ಟು ಕೆಮಿಕಲ್ ನಿಂದ ಕೂಡಿದೆ. ಕುಡಿಯುವಂತ ನೀರು ಕೂಡ ಇವತ್ತು ಬಹಳ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಗುರು ಅಭಿನವ ಸಿದ್ಧಲಿಂಗ ಸ್ವಾಮೀಜಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, MLC ಚನ್ನರಾಜು ಹಟ್ಟಿಹೊಳಿ, DCC ಬ್ಯಾಂಕ್ ನಿರ್ದೇಶಕ ಮಹಾಂತೇಶ ದೊಡ್ಡಗೌಡರು, ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಬಸವರಾಜು ಬಾಳೆಕುಂದ್ರಿ ಹಾಗೂ BEO ಚನ್ನಬಸಪ್ಪ ತುಬಾಕಿ, ಮುಖಂಡ ಪುಂಡಲೀಕ್ ನಂದೆನ್ನವರ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.